ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಪಾಕ ಮಾಡಿ ಪುಟಾಣಿ ಉಂಡೆ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ಲಾಗಿ ನಾವು ಪುಟಾಣಿ ಉಂಡೆ ಮಾಡುವುದನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ನೋಡಿ. ನಾನು ಅದಕ್ಕೆ ಒಂದು ಬಟ್ಲದಷ್ಟು ಪುಟಾಣಿಯನ್ನು ಮಿಕ್ಸಿ ಮಾಡಿ ಜರಡಿ ಹಿಡಿದು ಇಟ್ಟಿರುವುದು. ಹಾಗೆ ಈ ಕಡೆಗೆ ಸ್ವಲ್ಪ ಗಸಗಸೆಯನ್ನು ನಾವು ಹುರ್ಕೋಬೇಕು. ಸ್ವಲ್ಪ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಹುರಿದು ಎತ್ತಿಟ್ಟು ಬಿಡಬೇಕು ನೋಡಿ. ಇಷ್ಟಾದರೆ ಸಾಕು. ಹಾಗೆ ಪಾಕ ಮಾಡುವುದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಜಾಸ್ತಿ ಹಾಕಲು ಹೋಗಬೇಡಿ, ಮೇಲ್ಗಡೆ ಸಕ್ಕರೆ ಮೇಲೆ ಇಷ್ಟು ಬರಬೇಕು ಅಷ್ಟಿದ್ರೆ ಸಾಕು. ಈಗ ಸಕ್ಕರೆ ಚೆನ್ನಾಗಿ ನಾವು ಕರಗಿಸ್ಕೋಬೇಕು ನೋಡಿ. ಪಾಕ ಮಾಡಿ ಪುಟಾಣಿ ಉಂಡೆ ಕಟ್ಟಿದರೆ ತುಂಬ ಬೇಗನೆ ತುಂಬ ಚೆನ್ನಾಗಾಗತ್ತೆ, ಸ್ವಲ್ಪವೂ ಒಡೆಯುವುದಿಲ್ಲ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಪಾಕ ಮಾಡಿ ಮಾಡುವುದನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು. ಸಕ್ಕರೆ ಚೆನ್ನಾಗಿ ಕರಗಿದೆ. ಈಗ ಇದನ್ನು ಒಂದು 5 ನಿಮಿಷ ನಾವು ಕುದಿಸ್ಕೋಬೇಕು. ಪಾಕ ತುಂಬ ಬೇಗನೆ ಬಂದುಬಿಡುತ್ತೆ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಪಾಕ ಮಾಡ್ಕೋಬೇಕು ನೋಡಿ. ತುಂಬ ಹೊತ್ತು ಬೇಕಾಗೋದಿಲ್ಲ ಪಾಕ ಮಾಡುವುದಕ್ಕೆ. ಈಗ ಇದು ಸ್ವಲ್ಪ ಗಟ್ಟಿಯಾಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಗ್ಯಾಸನ್ನು ಆಫ್ ಮಾಡಿ ಕೆಳಗಡೆ ಇರಿಸಿ ನೋಡಿ. ಈಗ ಇಷ್ಟು ಗಟ್ಟಿಯಾಗಿದೆ ಇದು. ಈ ಥರ ಇದು ಗಟ್ಟಿಯಾಗಿ ಬರಬೇಕು. ಸ್ವಲ್ಪ ನಾವು ಕೈಗೆ ಹತ್ತಿದರೆ ಈ ಥರ ಅಂಟಬೇಕು. ಈಗ ಇದು ಪರ್ಫೆಕ್ಟಾಗಿ ಪಾಕ ಬಂದಿದೆ ಅಂತ. ಈಗ ನಾವು ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕಬೇಕು. ಪುಟಾಣಿ ಹಿಟ್ಟು ನೋಡಿಬಿಟ್ಟು ಸ್ವಲ್ಪನೇ ಹಾಕೋಬೇಕು ನಾವಿಲ್ಲಿ. ಸ್ವಲ್ಪ ಗಟ್ಟಿನೇ ಬರಬೇಕು. ಸ್ವಲ್ಪ ನೀರಾಗಿಯೂ ಇರಬಾರ್ದು ಮತ್ತು ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಸ್ವಲ್ಪ ಗಟ್ಟಿಯಾದರೂ ಸತ್ಯಕ್ಕೆ ನೀವು ಬಿಸಿಯಾದ ಸ್ವಲ್ಪ ಹಾಲನ್ನು ಹಾಕಿದರೂ ಕೂಡ ನಡೆಯುತ್ತದೆ. ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ನೋಡಿ. ಇಷ್ಟಾದರೆ ಸಾಕು. ಈಗ ಇದು ಕರೆಕ್ಟಾಗಿ ಬಂದಿದೆ. ಈಗ ಕೈಗೆ ಒಂದು ಸ್ವಲ್ಪ ನೀರನ್ನು ಆದರೂ ಹಚ್ಚಿ ಅಥವಾ ಸ್ವಲ್ಪ ತುಪ್ಪನ್ನು ಹಚ್ಚಿ ನೀವು ಈ ಥರ ಉಂಡೆಯನ್ನು ಕಟ್ಕೋಬೋದು. ತುಂಬ ಬೇಗನೆ ಕಟ್ಬಿಡ್ಬೋದು ಪುಟಾಣಿ ಉಂಡೆ. ಇಲ್ಲಾಂದರೆ ಹಾಗೆ ಮಾಡಲು ಹೋದರೆ ತುಂಬ ಬೇಗನೆ ಕಟ್ಟಲು ಬರುವುದಿಲ್ಲ. ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಮತ್ತೆ ಒಂದು ಉಂಡೆ ತುಂಬ ಬೇಗನೆ ಸ್ವಲ್ಪ ಕೈಗೆ ನೀರು ಅಥವಾ ತುಪ್ಪ ಹಚ್ಚಿ ಕಟ್ಟಿ ನೋಡಿ. ಇಷ್ಟನ್ನು ಇದೇ ಥರ ಮಾಡಿ ಇಟ್ಟಿದ್ದೇನೆ. ಈಗ ನಾವು ಆಗಲೇ ಗಸಗಸೆಯನ್ನು ಹುರಿದು ಇಟ್ಟಿದ್ದೇವಲ್ಲ ಅದು, ಮತ್ತು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿ ಉಂಡೆ ಎಲ್ಲಕ್ಕೂ ನಾವು ಗಸಗಸೆ ಮತ್ತು ಒಣ ಕೊಬ್ಬರಿ ಮೇಲ್ಗಡೆ ಹಚ್ಚಬೇಕು. ಈ ಥರ ಗಸಗಸೆ ಮತ್ತು ಕೊಬ್ಬರಿ ಈ ಥರ ಮೇಲ್ಗಡೆ ಹಚ್ಚಿದರೆ ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ. ಇಷ್ಟಕ್ಕೂ ಹಚ್ಚಿ ನೋಡಿ. ನಾನಿಲ್ಲಿ ಇಷ್ಟಕ್ಕೂ ಹಚ್ಚಿ ಇಟ್ಟಿದ್ದೇನೆ. ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.